ನಮಸ್ಕಾರ ಗುರು, ಬೆಳಗಿನ ಶುಭೋದಯಗಳು. ಇವತ್ತಿನ ವಿಶೇಷ ಏನಂದರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಕ್ಸಾಮ್ ಇತ್ತು ನನಗೆ. ಹಾಗಾಗಿ ಸ್ವಲ್ಪ ಓದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಲೆ ವೆಬ್ಸೈಟೆಲ್ಲ ಸ್ವಲ್ಪ ನೀಟಾಗಿ ನೋಡಿಕೊಂಡು ಹಾಗೆ ರೆಡಿ ಆಗಿಬಿಟ್ಟು ಬಂದೆ. ಕೆಳಗಡೆ ಬಂದ ಬುಕ್ ತೆಗೆದ್ರೆ ನಾನು ಬರೆದಿರೋದು ನನಗೆ ಅರ್ಥ ಆಯ್ತಿರಲಿಲ್ಲ. ಯಾಕಂದರೆ ಆ ಮೇಡಮ್ ಅವ್ರು ಅಷ್ಟು ಸ್ಪೀಡಾಗಿ ಹೇಳೋದನ್ನು ಬರೆಯೋಕ್ಕೆ ಆಗಿಲ್ಲ. ಹಾಗಾಗಿ ಹೆಂಗಂದ್ರೆ ಬರ್ಕೊಂಡಿದ್ದೆ. ಅದನ್ನ ಏನು ಮಾಡೋಕ್ಕಾಗಲ್ಲ, ತಿರುಗಿಸಿ ಓದ್ರೂ ಓದೋಕ್ಕಂತೂ ಆಗಲಿಲ್ಲ ನನ್ನ ಕೈಲಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಮತ್ತು ಸ್ವಲ್ಪ ಏನೋ ಒಂದು ಬಾಧೆ ಬಿದ್ದು ಓದ್ಕೊಂಡು ಬಂದರೆ ಮಂಜೆಲ್ಲ ಬಂದಿತ್ತು. ಹಾಗೆ ಅದೆಲ್ಲ ನೋಡಿಕೊಂಡು ನೀಟಾಗಿ ತಿಂಡಿ ಮಾಡಿಬಿಟ್ಟು ಕಾಲೇಜ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಗೋವರ್ಧನ ಗಾಡಿ ಇಟ್ಕೊಂಡು ಹೊರಟು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು, ಮಂಜು ಇದ್ದಂಗೆ ಇರಲಿಲ್ಲ. ಹಾಗೆ ಬಂದರೆ ಇಲ್ಲಿ ನೋಡಿ, ಕೊರಟಗೆರೆಯಿಂದ ತುಮಕೂರಿಗೆ ಬರ್ತಾ ಇದು ಮೊದಲನೇ ಅಂಶು. ಇಲ್ಲಿ ಬರೋರು ಸ್ವಲ್ಪ ನಿಧಾನಕ್ಕೆ ಬನ್ನಿ, ಯಾಕಂದರೆ ಇದು ಜಂಪ್ ಆಗುತ್ತೆ ಅಂಶು. ಅಲ್ಲಿಂದ ಎಸ್ಮಾಲಲ್ಲಿ ಒಂದು ಸ್ವಲ್ಪ ಕರ್ಕೊಂಡು ಹೋದೆ. ಎಸ್ಮಾಲಲ್ಲಿ ಕೆಲಸ ಐತಂತೆ. ಎಸ್ಮಾಲಲ್ಲೆಲ್ಲ ಕೆಲಸ ನೋಡ್ಕೊಂಡು ಏನೇನೋ ತೊಗೊಂಡು ಅಲ್ಲಿಂದ ಬಂದೆ. ನಾನು ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೆದು ಬರೋಷ್ಟೊತ್ತಿಗೆ ಗೋವರ್ಧನ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವ್ನು ನನಗೆ ಸಿಕ್ತ. ಅವನ ಜೊತೆಯಲ್ಲೇ ಗಾಡಿಯಲ್ಲಿ ನಾನು ಕೊರಟಗೆರೆ ಕಡೆ ಬಂದ್ವಿ. ಬರೋ ದಾರಿನಲ್ಲಿ ಇನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಹಂಗಾಗ್ಬಿಟ್ಟು ಇಷ್ಟು ದಿನ ಆಗಿತ್ತೆ, ಏನಾದರೂ ಚೇಂಜಸ್ ಇದ್ದರೆ ಹೇಳಿ ಅಂತ ಕೇಳ್ತಾ ಹಾಸ್ಟೆಲ್ಗೆ ಬರೋಷ್ಟೊತ್ತಿಗೆ ಚಪಾತಿ ಮತ್ತು ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದ್ದು. ಅದನ್ನು ತಿಂದ್ಕೊಂಡು ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡಿದ್ದೆ. ಏನಾದರೂ ವಿಶೇಷವಾಗಿ ನನಗೆ ಹೇಳೋದಿದ್ದರೆ ಹಂಗೆ ಕಾಮೆಂಟಲ್ಲಿ ತಿಳಿಸಿ ಅಂತ ಇವತ್ತಿನ ವ್ಲಾಗು ಮುಗಿಸ್ತಾಯಿದ್ದೀನಿ.